ಸಹೋದ್ಯೋಗಿಯನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಹೋಗಿದ್ದಕ್ಕೆ ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಶಿವಮೊಗ್ಗ ನಗರದ ಆರ್ಎಂಎಲ್ ನಗರದಲ್ಲಿ ಸಂಭವಿಸಿದೆ. ಶಿವಮೊಗ್ಗ ನಗರದ ಸೀಗೆಹಟ್ಟಿಯ ನಿವಾಸಿ ನಂದನ್ ಎಂಬ ಯುವಕ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಮುಸ್ಲಿಂ ಸಹೋದ್ಯೋಗಿಯನ್ನ ಕೆಲಸದ ನಿಮಿತ್ತ ಬೈಕ್ನಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಈ ವೇಳೆ ನಂದನ್ನನ್ನ 20ಕ್ಕೂ ಹೆಚ್ಚು ಜನರು ತಡೆದು ಥಳಿಸಿದ್ದಾರೆ. ನಮ್ಮ ಜನಾಂಗದ ಹುಡುಗಿಯನ್ನ ಯಾಕೆ ಬೈಕ್ನಲ್ಲಿ ಕೂರಿಸಿಕೊಂಡು ಹೋಗುತ್ತೀಯಾ ಎಂದಿದ್ದಾರೆ. ಈ ಘಟನೆಯಲ್ಲಿ ನಂದನ್ಗೆ ಕಣ್ಣು, ಕಿವಿ ಮತ್ತು ಬಾಯಿಯ ಭಾಗಕ್ಕೆ ಬಲವಾದ ಗಾಯಗಳಾಗಿದ್ದು, ನಂದನ್ ಆರೋಗ್ಯ ವಿಚಾರಿಸಲು ಶಿವಮೊಗ್ಗ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ದರು. ನಂದನ್ಗೆ ಧೈರ್ಯ ಹೇಳಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮೊನ್ನೆ ನಂದು ಅಂತೇಳಿ ಒಬ್ಬ ಹುಡುಗಂಗೆ ಒಂದು 25-30 ಜನ ಹುಡುಗರು ಒಟ್ಟಿಗೆ ಸೇರಿ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ದೇವರ ದಯದಿಂದ ಅವನ ಕಣ್ಣು ಉಳಿದಿದೆ, ಸೊಂಟ ಮುರಿಲಿಲ್ಲ ಪುಣ್ಯಕ್ಕೆ. ಈ ಥರದ ಕೆಲಸವನ್ನು, ಈ ಕೃತ್ಯವನ್ನು ಮುಸಲ್ಮಾನ ಯುವಕರು ಮಾಡಿರುವಂಥದ್ದು. ಮುಸಲ್ಮಾನರು ಅಂದ ತಕ್ಷಣ ಹಂಗೆ ಹೇಳಿದ ತಕ್ಷಣ ಇನ್ನೇನೋ ಮಾತಾಡ್ಕೊಳ್ತಾರೆ. ಒಂದು ವಾತಾವರಣ ಇದೆ ಶಿವಮೊಗ್ಗ ನಗರದಲ್ಲಿ ಅಂತ ಬಹಳಷ್ಟು ದಿನಗಳಿಂದ, ಬಹಳಷ್ಟು ವರ್ಷಗಳಿಂದ ಹೇಳ್ತಾ ಇದ್ದೀವಿ. ಸರ್ಕಾರ ಇದ್ರ ಬಗ್ಗೆ ಗಮನ ತಗೊಳ್ತಿಲ್ಲ. ಸಾಮಾನ್ಯವಾಗಿ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರ ಬಂದಂಥ ಎಲ್ಲ ಸಂದರ್ಭದಲ್ಲಿ ಈ ಥರದ ಘಟನೆಗಳು ನಡೆಯುತ್ತೆ. ನೋಡಿ, ಒಂದು ವಿಚಿತ್ರ ಆದರೆ ಸಹಬಾಳ್ಬೇಕು ಅಂತ ಹೇಳ್ತಾರೆ. ಕೋಟಕ್ ಮಹೀಂದ್ರ ಫೈನಾನ್ಸ್ ಒಳಗಡೆ ಕೆಲಸ ಮಾಡ್ತಾ ಇರೋವಂಥ ಹೆಣ್ಣುಮಗಳು ಮುಸಲ್ಮಾನ್ ಹೆಣ್ಣುಮಗಳು, ತರೀಕೆರೆ ಹೆಣ್ಣುಮಗಳವಳು, ಹೋಟ್ಲೆ ಅಮೀನಾ ಅಂತ ಅನಿಸುತ್ತೆ ಅವಳ ಹೆಸರು. ಅವಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಪೂರ್ವಿಕಾ ಅನ್ನೋವಂಥ ಮೊಬೈಲ್ ಅಂಗಡಿಗೆ ಫರೀದಾ ಅನ್ನೋ ಹೆಣ್ಣುಮಗಳಿಗೆ ಅವಳು ಲೋನ್ ಕೊಡಿಸಿರ್ತಾಳೆ. ಆ ಲೋನನ್ನು ವಾಪಸ್ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ವಾಪಸ್ ಹಣ ಕಟ್ಟಿರಲ್ಲ. ಅವ್ರು ಭಾಳಷ್ಟು ದಾರಿ ಟೈಮ್ ತೊಗೊಂಡಿದ್ದಾರೆ. ಈ ಥರದ್ದು ಇರುತ್ತೆ ವ್ಯವಹಾರ, ಕಷ್ಟ ಸುಖ ಎಲ್ಲ ಇರುತ್ತೆ. ಆದರೆ ನಂದು ಅಂಥೇಳಿ ಏನಿದೆ ಹುಡುಗ, ಅವನು ಕೂಡ ಈ ಒಂದು ಪ್ರೈವೇಟ್ ಏಜೆನ್ಸಿಯಲ್ಲಿ ವಸೂಲಾತಿಗೆ ಇರೋಂಥ ಒಂದು ಸಿಸ್ಟಮ್ ಇದೆಯಲ್ಲ, ಅನೇಕ ಫೈನಾನ್ಸ್ಗಳಲ್ಲಿದೆ, ಬ್ಯಾಂಕ್ಗಳಲ್ಲಿದೆ. ವಸೂಲಾತಿ ಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಇವನು ಅಮೀನಾ ಅವರನ್ನು ಕರ್ಕೊಂಡೋಗಿದ್ದಾನೆ ಬೈಕಲ್ಲಿ. ಎಲ್ಲಿಗೆ? ಫರೀದಾ ಅವ್ರ ಮನೆಗೆ. ಯಾಕಂದರೆ ವಾಪಸ್ ಹಣವನ್ನು ಕೇಳಲಿಕ್ಕೋಸ್ಕರ. ಆವಾಗ ಹೋಗಿ ಗಾಡಿ ನಿಲ್ಲಿಸಿ ಈ ಕಡೆ ಬರ್ಬೇಕಾರೆ ಯಾಕೆ ಕರ್ಕೊಂಬಂದೆ ಅವಳನ್ನು ಅಂತ ಕೇಳಿದ್ದಾನೆ ನಂದು ಅನ್ನೋ ಹುಡುಗಂಗೆ. ಅವನು ಕುಂಬಾರಗುಂಡಿಯಲ್ಲಿ, ಸಿಗೇಟಿ ಪಕ್ಕದಲ್ಲಿ ಬರುವಂಥ ಕುಂಬಾರಗುಂಡಿಯಲ್ಲಿ ಇರೋವಂಥ ವಾಸ ಮಾಡ್ತಿರೋಂಥ ಒಬ್ಬ ಹುಡುಗ. ಅವನು ಆಟೋ ಡ್ರೈವರ್. ಅವನು ಜೊತೆಗೆ ಈ ಕೆಲಸವನ್ನು ಕೂಡ ಮಾಡ್ತಾನೆ. ಕೇಳಿದಾನೆ ಅವನು, ಇಲ್ಲ ನಾವು ವಸೂಲಿಗೋಸ್ಕರ ಬಂದಿದ್ದು. ಅವನು ಏನು ಸತ್ಯ ಸಂಗತಿ ಹೇಳಬೇಕು ಹೇಳಿದ್ದಾನೆ. ಅವರು ಅದನ್ನು ನಂಬಲಿಲ್ಲ. ಅವನನ್ನು ಹೊಡೆದ್ರು. ಅವನಿಗೆ ಒಬ್ಬ ಹೊಡಿತಾನೆ ಅಂತ ಕಪಾಳಕ್ಕೆ ಹೊಡೆದು ಮಾತಾಡ್ತಾನೆ ಅನ್ನೋಷ್ಟೊತ್ತಿಗೆ ಇನ್ನೊಂದೆರಡು ಜನ ಹುಡುಗರು ಬಂದರು. ಅವನು ಓಡ್ಲಿಕ್ಕೆ ಶುರು ಮಾಡಿದ. ಇನ್ನೊಂದೆರಡು ಜನ ಬಂದು ಸೇರಿಕೊಂಡು ತುಂಬ ಹೊಡೆದ್ರು ಅವನಿಗೆ. ಇದ್ರ ಪರಿಣಾಮ ಒಬ್ಬಳು ತಾಯಿ, ಅವರಮ್ಮ ಇವತ್ತು ಮಗನ ನೋಡ್ಕೊಳ್ಳೋವಂಥ ವ್ಯವಸ್ಥೆ ಒಳಗಡೆ ಮೆಟ್ರೋ ಆಸ್ಪತ್ರೆಯಲ್ಲಿದ್ದಾರೆ. ಮೆಗಾನಿಕ್ ಕರ್ಕೊಂಡು ಬಂದಿದ್ದರು. ಮೆಗಾನಿಂದ ಮೆಟ್ರೋಗೆ ಶಿಫ್ಟ್ ಮಾಡೋಂಥ ಕೆಲಸ ನಡೆದಿದೆ. ಇದು ಮೊನ್ನೆ ನಡೆದಂಥ ಭಾಳ ರಾತ್ರಿ ಅಲ್ಲ ಇದು ನಡೆದಿರೋದು, ಸಂಜೆ 6:30 ಸುಮಾರಿಗೆ. ಅಂದರೆ ಯಾರೂ ಕೂಡ ಮುಸಲ್ಮಾನ ಹೆಣ್ಣುಮಕ್ಕಳು ಹಿಂದೂಗಳ ಅಂಗಡಿಯಲ್ಲಿ ಕೆಲಸ ಮಾಡೋ ಹಾಗಿಲ್ಲ, ಹಿಂದೂಗಳ ಆಫೀಸ್ಗಳಲ್ಲಿ ಕೆಲಸ ಮಾಡೋ ಹಾಗಿಲ್ಲ. ಅಕಸ್ಮಾತು ಅಲ್ಲಿರುವಂಥ ಹಿಂದೂ ಯುವಕ ಅಥವಾ ಹಿಂದೂಗಳು ಅವರನ್ನು ಕರ್ಕೊಂಡು ಹೋಗಿ ಎಲ್ಲ ಊಟಕ್ಕೋ ತಿಂಡಿಗೋ ಒಟ್ಟಿಗೆ ಹೋಗಬೇಕು, ಅಥವಾ ವ್ಯಾವಹಾರಿಕವಾಗಿ ಆ ಆಫೀಸಿಗೆ ಕಾರ್ಯಕ್ಕೋಸ್ಕರ ಒಟ್ಟಿಗೆ ಹೋಗುವಂಥ ಪರಿಸ್ಥಿತಿ ಇದ್ದರೂ ಕೂಡ ಮತ್ತು ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ಸರಿಯಾದಂಥದ್ದಲ್ಲ. ಹಾಗಾಗಿ ಇದ್ರ ಬಗ್ಗೆ ಪರಮೇಶ್ವರು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಹೇಳಿದೆ ನಾನೇ, ಅವರು ಭಾಳ ಹಿರಿಯರಿದ್ದಾರೆ. ಈ ಎಲ್ಲ ಘಟನೆಗಳನ್ನು ಎಲ್ಲೋ ಒಂದು ಕಡೆ ತೇಲಿಸಿ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ತೇಲಿಸಬಾರ್ದು ಈ ಘಟನೆಗಳನ್ನು. ಈ ಘಟನೆ ಒಳಗಡೆ ನಡೆದಿರುವಂಥ ಸತ್ಯಾಸತ್ಯನ ಗಮನದಲ್ಲಿಟ್ಕೊಂಡು ಆ ಸಮಾಜಕ್ಕೆ ಹಿಂದೂಗಳು ತಪ್ಪು ಮಾಡಿದ್ರೆ ಹಿಂದೂಗಳಿಗೆ ಹೇಳಬೇಕು, ಮುಸಲ್ಮಾನರು ತಪ್ಪು ಮಾಡಿದ್ರೆ ಮುಸಲ್ಮಾನಿಗೆ ಹೇಳಬೇಕಲ್ಲ. ಯಾಕೆ ಹೇಳೋದಿಲ್ಲ? ಇದ್ರ ಪರಿಣಾಮ ಇವತ್ತು ಈ ಥರದ ಘಟನೆಗಳನ್ನು ಫೇಸ್ ಮಾಡೋಂಥ ಸ್ಥಿತಿ ಬಂದಿದೆ. ಹಾಗಾದರೆ ಹಿಂದೂ ಸಮಾಜ ಯೋಚನೆ ಮಾಡಿಬಿಡ್ತು ಅಂತ ಇಟ್ಕೊಳ್ಳಿ, ಎಲ್ಲಿಗೆ ಹೋಗುತ್ತೆ ಮುಸಲ್ಮಾನ ಸಮಾಜ? ನಮ್ಮ ಸಂಸ್ಕಾರ ಅಲ್ಲ ಅದು. ಈ ಥರ ಒಬ್ಬ ಮುಸಲ್ಮಾನ ಹುಡುಗನ ಜೊತೆಗೆ ಹಿಂದೂ ಹುಡುಗಿ ಹೋದಲು ಅಕಸ್ಮಾತ್ ಕಾರ್ಯದಲ್ಲಿದ್ದಂಥ ಸಂದರ್ಭದಲ್ಲಿ, ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಭಾವಿಸ್ಲಿಕ್ಕೆ ಬರೋದಿಲ್ಲ.
ಹಾಗೆಯೇ ಇದು ಕೂಡ ಈ ಘಟನೆ ಯಾರು ಮಾಡಿದ್ದಾರೆ, ತಪ್ಪಿತಸ್ಥರಿದ್ದಾರೆ, ಅವ್ರ ಬಗ್ಗೆ ಸರಿಯಾದಂಥ ಕಠಿಣ ಕ್ರಮ ತಗೊಳ್ಬೇಕು ಸರ್ಕಾರ, ರಕ್ಷಣಾ ಇಲಾಖೆನೂ ಕೂಡ ತಗೊಳ್ಬೇಕಾಗತ್ತೆ. ಏನೂ ನಡೆದಿಲ್ಲ ಶಿವಮೊಗ್ಗದಲ್ಲಿ, ಹಂಗಾರೆ ಏನೂ ನಡೆದಿಲ್ವಾ? ಎಲ್ಲ ಶಾಂತಿಯುತವಾಗಿದೆ. ಈ ಶಾಂತಿನ ಇದು? ಗಣಪತಿ ಮೆರವಣಿಗೆ ಶಾಂತಿಯುತವಾಗಿ ನಡೆದಿಲ್ಲ ಅಂತ ಪ್ರಯತ್ನ ಕೇಳಿದ್ರು ವಾಪಸ್ಸು. ಗಣಪತಿ ಮೆರವಣಿಗೆ ಶಾಂತಿಯುತವಾಗಿ ನಡೀತು, ಆದರೆ ಶಾಂತಿನಗರದಲ್ಲಿ ಏನು ನಡೀತು? ಇದನ್ನು ಕೇಳಿದ್ರೆ ನಾವೆಲ್ಲ ಕೋಮುವಾದಿಗಳಾಗ್ತೀವಿ. ನಿಮಗೆ ಪರಮೇಶ್ವರ್ ಅವರೇ, ನಿಮ್ಮ ಮಾನಸಿಕತೆಯನ್ನು ಬದಲಾವಣೆ ಮಾಡ್ಕೊಳ್ಳಿ. ಕಾಂಗ್ರೆಸ್ಸಿನ ಸರ್ಕಾರ ಈ ಮಾನಸಿಕತೆಯನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಅಮಾಯಕ ಹುಡುಗ ಅವನು, ಇನ್ನೂ 25 ವರ್ಷ ಹುಡುಗಂಗೆ. ಅವನ ಮೇಲೆ ನೀವು ಹೋಗಿ ಯಾವುದೋ ವಿಷಯಕ್ಕೋಸ್ಕರ ಹೊಡಿತಾರೆ, ಈ ಥರದ್ದೆಲ್ಲ ಮಾಡ್ತಾರೆ ಅಂತ ಆದಾಗ ಹಿಂದೂ ಸಮಾಜ ಅವ್ರ ಸಂರಕ್ಷಣೆ ಮಾಡ್ಕೊಳ್ಳೋಂಥ ಕೆಲಸ ಮಾಡುತ್ತೆ ಅನ್ನೋಂಥ ಮಾತೇ ಈ ಸಂದರ್ಭ ಹೇಳ್ತೇನೆ.